ವಿಶ್ವಾವಸು ಸಂವತ್ಸರದ ಸ್ವಾಗತ ಸಮಾರಂಭದ ದಿವ್ಯ ವೇದಿಕೆಯಲ್ಲಿ ವೈರಾಗ್ಯದ ಚಿನ್ಮಯ ಜೈನ ಪ್ರಭೆಯೊಂದು ಕಂಗೊಳಿಸುತ್ತಿದೆ. ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ತರುಣರೆದೆಗಳಲ್ಲಿ ಬಿತ್ತಿ ಸಾತ್ವಿಕ ಸತ್ವಭರಿತ ಸಮಾಜದ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟ ಶ್ರೀ ಪ್ರಸಂಗಸಾಗರ ಮಹಾರಾಜರ ಉಪಸ್ಥಿತಿಯಿಂದ ಪುನೀತವಾಗಿರುವ ಸಭೆಯಿದು. 20ರ ಹರೆಯದಲ್ಲೇ ಬಾಹ್ಯ ಆಕರ್ಷಣೆಗಳಿಂದ ವಿಮುಖರಾಗಿ ಸತ್ವ ಶೋಧದೆಡೆ ಧಾವಿಸಿದ ಮಹಾರಾಜರು 20 ಚಾತುರ್ಮಾಸ್ಯಗಳನ್ನು ಪೂರೈಸಿ ಏಲಾಚಾರ್ಯ ಪದವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಪೂಜ್ಯರ ಪಾದಗಳಿಗೆ ವಂದಿಸಿ ದಿವ್ಯ ಸಂದೇಶವನ್ನು ಅನುಗ್ರಹಿಸುವಂತೆ ವಿನಮ್ರ ಪ್ರಾರ್ಥನೆ. ಎಲ್ಲರೂ ಕೈ ಜೋಡಿಸಿ ಆ ಪರಮಾತ್ಮನ ಸ್ಮರಣೆ ಮಾಡೋಣ. ಆ ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದ ಏನಂದರೆ, ನಿಮ್ಮ ಮನೆ ಮುಂದೆ, ನಿಮ್ಮ ಹೊಲ ಗದ್ದೆಯಲ್ಲಿ ಯಾವುದೇ ಒಂದು ಮರ, ದೊಡ್ಡ ಮರ ಇದೆ ನಿಮ್ಮ ಮನೆ ಮುಂದೆ, ಅದರಲ್ಲಿ ಕಾಗೆಗಳು ಕೂತ್ಕೋತವೆ. ಆ ಕಾಗೆಗಳು ನೀವು ಕೆಲಸ ಮಾಡುವಾಗ, ಮನೆಯಲ್ಲಿ ಇರುವಾಗ ಕಾಗೆ ಕೂಗ್ತಾ ಇದ್ದರೆ ನಿಮಗೆ ಟೆನ್ಷನ್ ಆಗ್ತತಿ. ಆ ಟೆನ್ಷನ್ ಬರಬಾರ್ದಂದ್ರೆ ನಿಮಗೆ, ನೀವು ಅಲ್ಲೇನು ಮಾಡ್ತೀರಂದರೆ ಹಳ್ಳಿಗಳನ್ನು ಅಲ್ಲಿ ಕಲ್ಲದರು ತೊಗೊಂಡು ಹೊಡಿತೀರ. ಕಲ್ಲು ಹೊಡಿದ್ರೂ ಅವಶ್ಯಕತೆ ಇಲ್ಲ, ಸ್ವಲ್ಪ ಇಷ್ಟೇ ಕೈ ಮಾಡಿದರೆ ಅಲ್ಲಿರುವಂಥ ಕಾಗೆಗಳು, ಸಾವಿರಾರು ಕಾಗೆಗಳು ಹೊರಟೋಗ್ತವೆ. ಅದೇ ಪ್ರಕಾರ ನೀವೆಲ್ಲ ಇಲ್ಲೆಲ್ಲ ಸೇರಿದಿರಿ. ಈ ಕುಮಟಾ ನಗರಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಪ್ರಥಮ ಬಾರಿಗೆ ನಾನು ಬಂದಿರೋದು. ಇಲ್ಲಿ ಯುಗಾದಿಯನ್ನು ತಾವು ಎಲ್ಲ ಉತ್ಸವವನ್ನು ಮಾಡ್ತಾಯಿದ್ದೀರಿ. ಹೇಗೆ ಆ ಕಾಗೆಗಳು ನಿಮಗೆ ಡಿಸ್ಟರ್ಬ್ ಮಾಡ್ತಾವೆ, ಕಲ್ಲನ್ನು ತೊಗೊಂಡು ಹೊಡಿಸ್ತೀರಿ, ಕೈಯಿಂದ ಬಾಯಿಲಿಂದ ಹೇಳಿ ಅದನ್ನು ಮುಂದುವರಿಸ್ತೀರಿ. ಹಾಗೇ ನಮ್ಮ ಆತ್ಮದಲ್ಲಿ ಅಂಟಿಕೊಂಡಿರುವಂಥ ಪಾಪ ಕರ್ಮಗಳು ಸಾವಿರಾರುಗಳಿದ್ದಾವೆ. ಆ ಓಡಿಸಲಿಕ್ಕೆ ಒಂದು ಸಲ ಪರಮಾತ್ಮನ ಧ್ಯಾನ ಮಾಡಿದರೆ ನಮ್ಮಿರುವಂಥ ಕರ್ಮಗಳೆಲ್ಲ ನಮ್ಮಿಂದ ದೂರ ಆಗುತ್ತವೆ. ಅದಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಜೈಕಾರ ಹೇಳೋಣ. ನಾವು ಯಾವ ದೇಶದಲ್ಲಿ ಇರುತ್ತೇವೋ, ಯಾವ ದೇಶದಲ್ಲಿ ಅನ್ನನ ಊಟ ಮಾಡುತ್ತೇವೋ, ಯಾವ ದೇಶದಲ್ಲಿ ನಾವು ಉಸಿರಾಡ್ತೇವೋ, ಯಾವ ದೇಶದಲ್ಲಿ ನಾವು ಮಲಗ್ತೇವೋ, ಓಡಾಡ್ತೇವೋ, ಆ ದೇಶಕ್ಕೆ ನಾವು ಕೊಂಡಾಡೋಣ. ಬೋಲೋ ಭಾರತ್ ಮಾತಾ ಕಿ, ಆವಾಜ್ ಬಿಡಿ, ಆವಾಜ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಅಹಿಂಸಾ ಪರಮೋ ಧರ್ಮ ಕಿ. ಯದರ್ಚ ಭಾವೇನ ಪ್ರಮೋದಿತಮನಾ ದರ್ದಹಂ ಕ್ಷಣಾಸ ಸ್ವರ್ಗಿ ಗುಣಗಣ ಸಮೃದ್ಧ ಸುಖಿನಿಧಿ ಲವಂತೆ ಸದಭಕ್ತ ಸುಸುಖ ಸಮಾಜಂ ಕಿಮುತ್ತದಾ ಮಹಾವೀರ ಸ್ವಾಮಿ ನಯನ ಪಥಗಾಮಿ ಭವತು ಮೇನ ಸರಸ್ವತಿ ನಮುಷ್ಟ್ಯಭ್ಯಂ ವರದೆ ಕಾಮಿರೂಪಿಣಿ ಉಪದೇಶಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ. ಮಾನ್ಬಂಧು, ಇಲ್ಲೆಲ್ಲ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಕುಮಟಾ ಹಾಗೂ ಅಕ್ಕಪಕ್ಕ ಊರಿನವರು ಎಲ್ಲ ಸೇರಿಕೊಂಡು ಇಲ್ಲಿ ಯುಗಾದಿ ಹಬ್ಬನ ಉತ್ಸವನ ನೀವು ಮಾಡ್ತಾಯಿದ್ದೀರಿ. ಎಲ್ಲ ಇಲ್ಲೆಲ್ಲ ಕುಳಿತುಕೊಂಡಂಥ ಧರ್ಮ ಅಭಿಮಾನಿಗಳಿಗೆ, ದೇಶ ಅಭಿಮಾನಿಗಳಿಗೆ ನಾನು ಹಾರೈಸ್ತೇನೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಾನು ಆಶೀರ್ವಾದ ಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಮಂಗಲಮಯ ಆಗಲಿ, ನಿಮ್ಮ ಮನೆಯಲ್ಲಿ ಸಂತೋಷ ಆಗಲಿ, ನಿಮ್ಮ ಮನೆ ಒಳಗಡೆ ಪ್ರೇಮ, ಪ್ರೀತಿ, ಪ್ರೇಮ, ವಾತ್ಸಲ್ಯ ಸದೇ ನಿಮ್ಮ ಮನೆಯಲ್ಲಿ ಬರಲಿ ಎಂದು ನಾ ಪರಮಾತ್ಮಗೆ ಪ್ರಾರ್ಥನೆ ಮಾಡ್ತೀನಿ. ಹಾಗೆ
ನಿಮ್ಮ ಜೀವನದಲ್ಲಿ ಯಾವುದು ಅಮಂಗಲ ಆಗಬಾರ್ದು, ಮಂಗಲಮಯ ಆಗಲಿ ಅಂತ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ನಾನು ನಿಮಗೆ ಆಶೀರ್ವಾದ ಎಲ್ಲ ಇಲ್ಲಿ ಕಾರ್ಯಕರ್ತೆಗೆ, ಇಲ್ಲಿರುವಂಥ ಎಲ್ಲ ಸಮಾಜಕ್ಕೆ, ಇಲ್ಲೆಲ್ಲ ಇರುವಂಥ ಎಲ್ಲ ಕಾರ್ಯ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯಗಳಿರ್ಬೋದು, ಎಲ್ಲ ಹಳ್ಳಿಯಿಂದ ಬಂದಂಥವ್ರಿಗೆ ಎಲ್ಲರ ನನ್ನ ಆಶೀರ್ವಾದಗಳು. ನಿಮ್ಮ ಜೀವನ ಪಾವನಾಗಲಿ. ಹಾಗೆಯೇ ಇಲ್ಲಿ ಬರುವಂಥ ನಾನು ಇರಲಿಲ್ಲ, 1-2 ದಿನ ಮುಂಚೆ ಬಂದಿದ್ದೆ ನಾನು. ನನ್ನ ಕರೆದ್ರು ನಮ್ಮ ಜೈನ ಸಮಾಜದ ಹೇಮಂತ್ ಅವರು ಆಗಿರ್ಬೋದು, ಅವರು ಜೈನದಿಂದ, ಮತ್ತು ಜಿನ್ನವರು ಆಗಿರ್ಬೋದು, ಮತ್ತು ನಮ್ಮ ಇಲ್ಲಿ ಗುರು ಶೆಟ್ರ್ ಅಂತಿದ್ದಾರೆ, ಎಲ್ಲ ಕೂಡ ಸಮಾಜದಿಂದ ಇವರು ಸಮಾಜರನ್ನ ಕರ್ಕೊಂಡ್ಬಂದರು. ಮಹಾರಾಜರೇ ಮುನಿಗಾಳಿ ಬರಬೇಕು, ಇಲ್ಲಿ ಒಬ್ಬರು ಸ್ವಾಮೀಜಿಯವರು ಬರ್ತಾಯಿದ್ದಾರೆ, ಅವರು ನಿಮ್ಮ ಗದಗ ಸೈಡ್ನವರು ಬಂದಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅವರು ಸ್ವಾಮೀಜರಿ ಈ ಕಾರ್ಯಕ್ರಮ ಬಂದು ನಿಮಗೆಲ್ಲ ಆಶೀರ್ವಾದ ಕೊಡಕ್ಕೆ ಬಂದರೆ ಅವ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟೆ ಅವ್ರಿಗೂ ಕೂಡ ಸ್ವಾಗತ ಮಾಡಬೇಕು. ತಾವು ಮಾನು ಬಂದು ಇಲ್ಲೇ ಬಂದಿದ್ದೀರಾ. ಒಂದಿನ ಏನಾಯ್ತಂದರೆ, ಲಕ್ಷ್ಮಿ ಒಬ್ಬ ಸೇಠ ಮಲಗಿದ್ದ. ಆ ಸೇಠ ಸಾವುಕಾರ ಮಲಗಿದ್ದ. ಅವನ ಕನಸಲ್ಲಿ ಬರ್ತಾರೆ, ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಬಂದಳು, ಹೇ ಸೇಠ್, ನಾನು ನಿನ್ನ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾಳೆ. ಆ ಸೇಠ್ ಹೇಳ್ತಾನೋ, ಲಕ್ಷ್ಮಿ ನೀ ಇದ್ರೆ ನನಗೆ ಆಧಾರ ಸನ್ಮಾನ ಕೊಡ್ತಾರೆ, ನನಗೆ ಎಲ್ಲರೂ ಬಹುಮಾನ ಕೊಡ್ತಾರೆ, ನನಗೆಲ್ಲ ಮರ್ಯಾದೆ ಕೊಡ್ತಾರೆ. ನೀ ಇಲ್ಲಂದ್ರೆ ಹೊರಟು ಹೋದ್ರೆ ನನಗೆ ಯಾರು ಕೊಡ್ತಾರೆ? ಇಲ್ಲ ಸೇಠ, ನನ್ನ ಅವಧಿ ಮುಗೀತು, ನಾನು ಇಲ್ಲಿಂದ ಹೊರಡುತ್ತೇನೆ. ಇಲ್ಲ ಲಕ್ಷ್ಮಿ, ಹೋಗಬೇಡ, ನೀ ಇರಬೇಕಿಲ್ಲಿ. ನೀ ಇದ್ದರೆ ನನಗೆಲ್ಲರೂ ನನಗೆ ಮರ್ಯಾದೆ ಕೊಡ್ತಾರೆ, ಆನಂದ ಕೊಡ್ತಾರೆ, ಸಂತೋಷ, ನನಗೆ ಗೌರವ ಕೊಡ್ತಾರೆ. ನೀ ಹೋಗಬೇಡ. ಇಲ್ಲ ಸೇಠ್, ನಾನು ಹೋಗ್ತೀನಿ ಅಂದರೆ ಹೋಗಬೇಕು ನಾನು. ಭಾಳ ಅವರ ಚರಣ ಕಮದಲ್ಲಿ ಕೈ ಜೋಡಿಸ್ಕೊಂಡು ಹೇಳ್ತಾ ಇದ್ದನು ಲಕ್ಷ್ಮಿಗೆ. ಸೇಠ್ ಹೇಳ್ತಾ ಇದ್ದನು, ನಾನು ಹೋಗಬೇಡಮ್ಮ, ನೀ ಇದ್ದರೆ ನನಗೆಲ್ಲ ಸಿಗ್ತದೆ, ನೀವು ಹೋಗಬೇಡ ಅಂತ ಕೇಳಿದ್ರು. ಆ ಲಕ್ಷ್ಮಿ ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ಅವನು ಅಳೋದನ್ನು ನೋಡಿ ಅವನಿಗೆ ಆ ಕರುಣ ಬರ್ತೈತಿ ಲಕ್ಷ್ಮಿಗೆ. ಸೇಠ್, ನೀನು ಅಳ್ತಿದೀಯ, ಆದ್ರೆ ನೀನು ನೋಡಿ ಕರುಣ ಬರ್ತೈತಿ, ದಯಾ ಬರತೈತಿ. ನಾನು ಹೇಗೆ ನಿನಗೂ ಕೂಡ ಹೋಗೋದು ಮುಂಚೆ ಒಂದು ವರದಾನ ಕೊಟ್ಟು ಹೋಗ್ತೇನೆ, ನಿನಗೇನು ಬೇಕು ಕೇಳು ಮೊದಲು ಅಂತ ಹೇಳ್ತಾನೆ. ಆ ಸೇಠ್ ಹೇಳ್ತಾನೆ, ನೀನು ವರದಾನ ಕೊಟ್ಟು ಹೋಗ್ತಿ, ವರದಾನ ಏನು ಬೇಡ, ನೀನೇ ಇದ್ರೆ ಸಾಕು ನನಗೆ. ಆದರೂ ಸೇಠ್, ನಾನು ಹೋಗಲೇಬೇಕು, ನೀನು ನನಗೆ ತೊಂದರೆ ಕೊಡಬೇಡ, ಕಷ್ಟ ಕೊಡಬೇಡ, ನಾನು ಹೋಗ್ತೇನೆ, ಆದರೆ ವರದಾನ ಕೊಟ್ಟು ಹೋಗ್ತೇನೆ, ಅದು ನಿನಗೇನು ಬೇಕು ಕೇಳು ಅಂತ. ವರದಾನ, ಹಾಗಾದರೆ ನನಗೆ ಸ್ವಲ್ಪ ಸಮಯ ಕೊಡಿ, ಕಾಲ ಕೊಡ್ರಿ, ನಾನು ಮನೆಗೆ ಹೋಗಿ ಬರ್ತೇನೆ, ನನ್ನ ಪರಿವಾರ ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ಬಂದು ನಿಮಗೆ ನಾನು ಏನು ವರದಾನ ಕೇಳಬೇಕು ಅದನ್ನು ನಾನು ಕೇಳಲಿಕ್ಕೆ ಬರ್ತೇನೆ ಅಂತ. ಆಮೇಲೆ ಮನೆಗೆ ಹೋಗ್ತಾನೆ. ವರದಾನ ಒಂದು ಘಟನೆ ಹಿಂಗಾಯಿತು. ಏನು ಘಟನೆ ಆಯಿತು? ಒಂದು ಶಿವಶಂಕರ ಮಹಾದೇವನ ಪೂಜೆನ ಮಾಡ್ತಾಯಿದ್ದ ಒಬ್ಬ ಭಕ್ತ, ಪೂಜೆ ಮಾಡ್ತಾಯಿದ್ದ. ಪೂಜೆ ಮಾಡುವಾಗ ಆ ಪೂಜೆ ನೋಡಿ ಅವನಿಗೆ ಮೆಚ್ತಾನ. ಹೇ ಭಕ್ತ, ನಿನ್ನ ಪೂಜಾ ನೋಡಿ ನಾನು ನಿನಗೆ ಭಾಳ ಆಶೀರ್ವಾದ ಕೊಡ್ತೇನೆ, ನಿನಗೆ ವರದಾನ ಕೊಡ್ತೇನೆ, ನಿನ್ನ ಪೂಜಾ ನೋಡಿ ನಾನು ಭಾಳ ಮೆಚ್ಚಿದ್ದೇನೆ, ನಿನಗೇನು ವರದಾನ ಬೇಕು ಕೇಳು ಅಂದು. ಅವನು ಆಗದೆ ಥರ ಮನೆಗೆ ಹೋಗಿ ಬರ್ತಾನೆ, ಕೇಳಿ ಬರ್ತೇನೆ ಅಂತ ಹೇಳ್ತಾನೆ. ಆಯಿತು, ಮನೆಗೆ ಹೋಗ್ತೇನೆ, ಕೇಳ್ಕೊಂಬ, ಆದ್ರೆ ನಾನು ಒಂದೇ ವರದಾನ ಕೊಡ್ತೇನೆ ಅಂತ ಹೇಳಿದ ಶಿವಶಂಕರ ಮಹಾದೇವ. ಮನೆಗೆ ಹೋಗ್ತಾನೆ. ಹೋದ್ಮೇಲೆ ತಾಯಿ ಅಂಗಳದಲ್ಲಿ ಏನೋ ಮಾಡ್ತಾಯಿದ್ಲು, ಮರ ತಗೊಂಡು ಅಕ್ಕಿ ಸಾನಿಸ್ತಾಯಿದ್ಲು, ಏನೆಲ್ಲ ಮಾಡ್ತಾಯಿದ್ಲು. ನಾನು ಪೂಜಾ ದಿನ ಮಾಡ್ತಾನೆ ಶಿವಶಂಕರ ಮಹಾದೇವಂದು. ಅವನು ನನ್ನ ಪೂಜಾ ನೋಡಿ ಮೆಚ್ಚಿದಾನ, ನನಗೇನು ವರದಾನ ಕೊಡ್ತಾನಂತ ಕೇಳು. ಏನು ಕೇಳ್ಬೇಕು ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಮಗ. ಆ ಶಿವಶಂಕರ ಮಹಾದೇವಿಗೆ ಹೇಳು, ನನ್ನ ಅವ್ಗ ಇಷ್ಟು ವರ್ಷ ಆಯಿತು ಕಣ್ಣು ಕಾಣೋದಿಲ್ಲ, ಕಣ್ಣು ಕೊಡಬೇಕು ಅಂತ ಹೇಳ್ತಾನೆ. ಕೇಳ್ತಾ ಆಯಿತು. ಒಳಗಡೆ ಹೋಗ್ತಾನ, ತನ್ನ ಹೆಂಡ್ತಿ ಇರ್ತಾಳೆ. ಹೆಂಡ್ತಿ ಹತ್ರ ಹೋಗಿ ಕೇಳ್ತಾನವ, ನೋಡು ಶಿವಶಂಕರ ಮಹಾದೇವ ಪ್ರತ್ಯಕ್ಷ ಆಗಿದ್ದಾನು, ಏನಾದರೂ ನಾನು ವರದಾನ ಕೇಳಬೇಕಂತ ಹೇಳಿದಾನ, ಆದರೆ ನಿನ್ನೂ ಒಂದು ಮಾತು ಕೇಳಬೇಕು.
ಏನಿಲ್ಲ 15 ವರ್ಷ ಆಯ್ತು ಮದುವೆ ಆಗಿ ಏನು ಮಕ್ಕಳಾಗಿಲ್ಲ, ಒಂದು ಮಗುನ ಕೊಡು ಅಂತ ಹೇಳ್ತಾನೆ. ಅವ ಏನು ಮಾಡಬೇಕು? ಆಮೇಲೆ ಹೋಗ್ತಾನೆ ಶಿವಶಂಕರ ಮಹಾದೇವ್ ಕಡೆ. ಅವ್ರು ಇಲ್ಲಿ ಒಂದೇ ವರದಾನ ಕೊಡ್ತಾನಂತಂದ್ರೆ ಶಿವಶಂಕರ ಮಹಾದೇವ್ ಕಡೆಯಲ್ಲಿ ಹೋಗಿ ಕೈ ಜೋಡಿಸಿ, ಪ್ರಭು ನನಗೆ ವರದಾನ ಕೊಡಿ. ಏನು ವರದಾನ? ನಾ ಒಂದೇ ಮಾತು ಕೊಡ್ತೇನೆ, ಒಂದೇ ವರದಾನ ಕೊಡ್ತೇನೆ, ನಿನಗೇನು ಬೇಕು ಕೇಳಂತ ಹೇಳ್ತಾರೆ ಅವ್ರು ಶಿವಶಂಕರ ಮಹಾದೇವ್. ಏನಿಲ್ಲ, ನನ್ನ ತಾಯಿಗೆ ತನ್ನ ಮೊಮ್ಮಗನ್ನ ಬಂಗಾರ ತಟ್ಟೆದಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ಬೇಕಂತ ನೋಡೋಂಥ ಆಸೆ ಆಗಿದೆ, ಅದನ್ನು ಒಂದು ವರದಾನ ಕೊಡು ಅಂತ ಹೇಳ್ದ. ಅರ್ಥ ಆಗ್ತೈತೆ? ನನ್ನ ತಾಯಿಗೆ ತನ್ನ ಮೊಮ್ಮಗನ್ನ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದನ್ನು ನೋಡ್ಬೇಕಂತ ಆಸೆ ಆಗಿದೆ ಅಂತ ವರದಾನ ಕೊಡೋದು. ಒಂದು ಉತ್ತರದಲ್ಲಿ ಈ ಮೂರು ಎಲ್ಲ ಕೇಳಿಬಿಟ್ಟ. ತಾಯಿಗೆ ಕಣ್ಣೂ ಬೇಕು, ಹೆಂಡತಿಗೆ ಮಗನೂ ಬೇಕು, ಮತ್ತು ಇವಂಗೆ ಏನು ಬೇಕಾಗಿತ್ತು? ಚಿನ್ನದ ತಟ್ಟೆನೂ ಬೇಕಾಯಿತು. ಹಾಗೇನೆ ಲಕ್ಷ್ಮಿಗೆ ಅವನು ಹೇಳ್ದ ವರದಾನ ಕೊಡ್ತಾ ಅಂತಂದ ಇವನು ಕೂಡ ಸೇಟ್ ಹೋದ. ಮನೆಗೆ ಹೋಗಿ ತನ್ನ ಸೊಸೆಂದ್ರಿದ್ರು ಅಲ್ಲೆಲ್ಲರೂ ಕಾಯ್ತಾಯಿದ್ರು. ಮಾವ ಏನು ಭಾಳ ಉದಾಸ ಆಗಿದ್ದೀರಿ, ಮುಖದಲ್ಲಿ ಕಳೆನಿಲ್ಲ, ಏನು ಅಳ್ತಾ ಬರ್ತಾಯಿದ್ರಿ, ಕಾರಣ ಏನು ಅಂತ ಕೇಳಿದಾಗ, ಇಲ್ಲವ ನೋಡು ನಮ್ಮ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ದ. ನಾ ಬೇಡ ಅಂದ್ರು ಅವ್ರು ಹೋಗ್ತಾಳೆ ಅಂತ ಹೇಳ್ದಾಳ. ಆದ್ರೆ ಹೋಗೋನು ಮುಂಚೆ ಒಂದು ವರದಾನ ಕೊಟ್ಟು ಹೋಗ್ತಾಳೆ ಅಂತ ಹೇಳಿದಾಳ. ಏನಾದರೂ ನೀವೇ ಕೇಳಬೇಕಿಲ್ರಿ ಮಾವಾರ ಅಂತ ಕೇಳ್ತಾಳೆ. ಆಮೇಲೆಲ್ಲ ನೀವು ನನ್ನ ಸೊಸೆಂದ್ರಿದ್ದೀರಿ, ಒಂದು ಮಾತು ಕೇಳಬೇಕು. ನಾನು ಒಬ್ಬ ಮಾವ ಆದ್ಮೇಲೆ ನಿರ್ಣಯ ತೊಗೋಬೇಕಾದ್ರೆ ಒಬ್ಬನ ತೊಗೊಳಕ್ಕಾಗೋದಿಲ್ಲ. ನಿರ್ಣಯ ತೊಗೋಬೇಕಾದ್ರೆ ಒಬ್ಬನ ತೊಗೊಂಡ್ರೆ ಮನ್ಯಾಗ ಜಗಳ ಆಕತಿ, ಅದಕ್ಕೆ ಎಲ್ಲರನ್ನೂ ಸಮಾನ ಕೇಳಬೇಕಾಗ್ತತಿ. ಅದಕ್ಕೆ ನಾ ಬಂದಿದ್ದೀನಿ. ಒಂದು ಮೊದಲೇ ಸೊಸೆನ ಕೇಳ್ದ. ಏನು ಕೇಳಲಿ? ನೀವೇ ಕೇಳ್ರಿ ಮಾವ್ರ, ಏನ್ರಿ ಕೇಳ್ರಿ. ಇಲ್ಲ, ಆಕೆ ಸೊಸೆನ ಕೇಳ್ತಾನ. ಏನು ಕೇಳಿ ಹೇಳು, ನೀನು ಮೊದಲೇ ಸೊಸೆ ಇದೆಯಾ ಅಂತ. ಏನಿಲ್ರಿ, ಒಂದು ಕೆಲಸ ಮಾಡಿರಿ, ಈ ಅಮೇರಿಕಾದಾಗ ಎಲ್ಲ ಎಷ್ಟು ಡಾಲರ್ ಅದಾವಲ್ಲ ಆ ಊರನ್ನು ಎಲ್ಲ ತೊಗೊಂಬಂದು ನಮ್ಮ ಮನ್ಯಾಗ ಸುರುಸನ್ನಕ್ಕಿಗೆ ಇದು ವರದಾನ ಕೊಟ್ಟು ಹೋಗು ಅಂತ ಹೇಳ್ತಾಳೆ ಆಕೆ. ಆಯಿತು ಅಂತ ಎರಡನೇ ಸೊಸೆ ಕೇಳಕ್ಕೆ ಹೋಗ್ತಾನ. ಏನು ವರದಾನ ಬೇಕಂತ ಕೇಳ್ದ. ಎರಡನೇ ಸೊಸಿನ ಕೇಳಿದ್ರೆ ಆಕೆ ನೋಡು ಅಮೇರಿಕಾದಲ್ಲಿ ಡಾಲರ್ ತಂದ್ರೆ ಇಲ್ಲಿ ನರೇಂದ್ರ ಮೋದಿಜಿ ತರಕ್ಕೆ ಬಿಡಂಗಿಲ್ಲ. ಮತ್ತು ನೀವು ಒಂದು ಕೆಲಸ ಮಾಡು, ಅದೇನು ಬ್ಯಾಡ್ರಿ, ಒಂದು ಕೆಲಸ ಮಾಡಿ ದೇಶದ ಭಾರತ ಎಷ್ಟು ಪ್ರಾಪರ್ಟಿ ಐತೆಲ್ಲ ನಮ್ಮ ಹೆಸರು ಬರೆದು ಹೋಗನ್ರಿ ಅವಂಗಂತ ಅಕ್ಕಿ ಅಂತ. ಎರಡನೇದು ಸೊಸಿ ಮಾತು ಕೇಳಿದರು. ಮೂರನೇ ಸೊಸಿ ಡಿಮ್ಯಾಂಡ್ ಏನು? ಅದೇನು ಬೇಡ್ರಿ, ಎಲ್ಲ ಹಾಸ್ಪಿಟಲ್ ಸ್ಕೂಲ್ ಕಾಲೇಜ್ ಎಲ್ಲ ಇದಾವಲ್ಲ ಅವದೆಲ್ಲ ನಮ್ಮ ಹೆಸರು ಮೇಲೆ ಬರೆದಿಟ್ಟು ಒಂದು ಮೂರನೇ ಸೊಸಿದು ಡಿಮ್ಯಾಂಡ್ ಇತ್ತು. ಇದು ಯಾವುದು ಬೇಡ ಅಂತಂದು ನಾಲ್ಕನೇ ಸೊಸಿ ಹತ್ರ ಹೋಗ್ತಾನೆ ಮಾವ. ನೀ ಏನು ಬೇಕು ಕೇಳು, ಅವ್ರು ಏನೇನು ಕೇಳ್ಯಾರ ಅದನ್ನು ತೊಗೊಂಬಂದ್ಬಿಡ್ರಿ. ಆದರೂ ನೀ ಚಿಕ್ಕ ಸೊಸಿ ಇದಿ, ಆದರೂ ನಿನಗೆ ಏನು ಬೇಕು ಕೇಳು, ವರದಾನ ಏನು ಕೇಳಲಿ. ನೋಡ್ರಿ ಮಾವ ಆ ಲಕ್ಷ್ಮಿ ಹೋಗ್ತಾಳಂದಾಳಲ್ಲ, ಹೋಗನ್ನಕ್ಕಿಗೆ ವರದಾನ ಕೊಡ್ತಾಳಂದಾಳಲ್ಲ, ಇವರೆಲ್ಲರೂ ನೋಡತ್ರಕ್ಕಿನ ಕಣ್ಣು ಕೆಂಪಾಗಿ ನೋಡ್ತಾ ಇದ್ದಾರೆ. ಈಗ ಹೋಗನ್ನತ್ತಾಳ. ಮತ್ತು ಏನು ಕೇಳ್ತಾಳಿಕೆ ತಿಳಿಯತ್ತಲ್ರಿ ನನ್ನ ಮಾತು, ತಿಳಿತೈತಲ್ಲ. ನಾಲ್ಕನೇ ಸೊಸಿನ ಕೇಳ್ತಾನೋ, ನಿನಗೇನು ವರದಾನ ಏನು ಕೇಳಲಿ ನಾನು ಲಕ್ಷ್ಮಿ ಹತ್ರ ಅಂತ ಕೇಳಿದಾಗ, ಏನು ಬೇಡ ಮಾವ, ಬೇಕಾಯ್ದಾಕಿಗೆ ಒಂದೇ ಒಂದು ಕೇಳಿ ಹೋಗನ್ನಕ್ಕಿಗೆ ನಮ್ಮ ಮನೆಯೊಳಗೆ 4 ಸೊಸೆಂದ್ರು ನಾವೆಲ್ಲ ಪ್ರೀತಿ ಪ್ರೇಮ ಇದ್ರೆ ಸಾಕು ಅಂತ ವರದಾನ ಕೊಟ್ಟು ಹೋಗನ್ನಕ್ಕಿಗೆ. ಒಂದು ಚಿನ್ನ ಏನು ಗಂಜಿ ತಿಂದರೂ ಸಾಕು ನನಗೆ ಪರವಾಗಿಲ್ಲ, ನಮ್ಮ 4 ಸೊಸೆಂದ್ರಲ್ಲಿ ಪ್ರೀತಿ ಪ್ರೇಮ ಇದ್ರೆ ಸಾಕು ಅಂತ ಇಷ್ಟು ಕೇಳಿದ್ರು. ಅವಾಗ ಅವ ಕೇಳ್ಕೊಳಕ್ಕೆ ಹೋಗ್ತಾನ. ಯಾರನ್ನ? ಲಕ್ಷ್ಮಿ ಹತ್ರ ಹೋಗ್ತಾನೆ. ಹೋಗಿ ಲಕ್ಷ್ಮಿ ನೀವು ಹೋಗ್ತಿ ಅಂದಿದ್ದೆಲ್ಲ ಹೋಗ್ಬಿಡು. ಅರೆ ಲಕ್ಷ್ಮಿ ಹೇಳ್ತಾಳು, ಸೇಟು ನೀವು ಹೋಗಬೇಡ ಅಂತ ಹೇಳತ್ತಿದ್ದಿ, ಈಗ ಜಲ್ದಿ ಹೋಗನ್ನತಿ. ಇಲ್ಲ, ನನಗೆ ಬುದ್ಧಿ ಬಂದಿದೆ, ನನಗೇನು ಬೇಡ, ನೀನು ಏನು ವರದಾನ ಬೇಕಂತ ಹೇಳತ್ತಂದಿದ್ರಲ್ಲ, ನನಗೊಂದು ವರದಾನ ಕೊಟ್ಟು ಹೋಗ್ರಿ ಅಂತ ಹೇಳಿದ್ರೆ. ಏನು ವರದಾನ ಅಂತ ಕೇಳಿದ್ರೆ, ನಮಗೇನು ಬೇಡ, ನಮ್ಮ ಮನೆಯೊಳಗೆ 4 ಸೊಸಿ ಇದ್ದಾರೆ, ಮಕ್ಕಳಲ್ಲಿ ಪ್ರೀತಿ ಪ್ರೇಮ ವಾಸದಲ್ಲಿದ್ದರೆ ಸಾಕು, ನಾವು ಒಂದು ಗಂಜಿ ಕುಡಿದ್ರು ಕೂಡ ನಮ್ಗೆ ಸಾಕಾಗ್ತತಿ, ಪ್ರೀತಿ ಪ್ರೇಮ ಮನ್ಯಾಗ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ಏನು ಹೇಳಿದ್ರಂದ್ರೆ, ನೋಡು ಇನ್ನೊಂದು ಸಲ ಕೇಳು ಸೇಟ್, ನಿನಗೆ ಇದೇ ಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳ, ಇನ್ನು ಸೇಟ್ ನಿನ್ನ ಮನೆ ನಾ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ. ನಾನು ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ.
ಯಾಕಂತ ಕೇಳಿದ್ರೆ, ಯಾರ ಮನೆಯಲ್ಲಿ ಅಣ್ಣ ತಮ್ಮಂದಿರದಲ್ಲಿ, ಸೊಸೀಂದ್ರದಲ್ಲಿ, ತಾಯಿಂದ್ರಲ್ಲಿ, ಪರಿವಾರದಲ್ಲಿ, ಎಲ್ಲ ಸಮಾಜದಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಇರ್ತಿದೆಯೋ ಅವಾಗ ನನ್ನಲ್ಲಿ ನನ್ನ ವಾಸ ಅಲ್ಲಿರ್ತದೆ. ಯಾರ ಮನೆಯಲ್ಲಿ ಪ್ರೀತಿ ಪ್ರೇಮ ಇಲ್ಲವೋ ಅಲ್ಲಿ ನನ್ನ ವಾಸ ಇರೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಇವತ್ತು ನೀವು ಎಲ್ಲ ಜನ ಇಲ್ಲಿ ಬಂದಿದ್ದೀರಿ, ಎಲ್ಲ ನಾಡಿನವರು ಬಂದಿದ್ದೀರಿ, ಊರಿನವರು ಬಂದಿದ್ದೀರಿ, ಈ ಊರಿನ ಕುಮಟಾದವರು ಬಂದಿದ್ದೀರಿ, ಎಲ್ಲರೂ ಜನ ಸೇರಿದಿರಿ, ಇಲ್ಲಿ ಎಲ್ಲ ಧರ್ಮದವರು ಸೇರಿದಿರಿ. ಇಲ್ಲಿ ನೀವೆಲ್ಲ ಕುಳಿತುಕೊಂಡು ಕೇಳ್ತೀರಿ, ಸಂತ ಸಂಘ ಕೇಳ್ತಾ ಇದ್ರಿ, ಯುಗಾದಿ ಹಬ್ಬನ ಉತ್ಸವನ ಪ್ರಾಪ್ತ ಮಾಡ್ತಾ ಇದ್ರಿ. ಇವತ್ತು ಕೇವಲ ಮಾತ್ರ ಇವತ್ತು ವಾಟ್ಸಪ್ ಫೇಸ್ಬುಕ್ನಾಗ ಬರೀ ಏನಂತೀರಿ ಹ್ಯಾಪಿ ಯುಗಾದಿ ಅಂತ ವಾಟ್ಸಪ್ ಮುಖಾಂತರ ಕಳಿಸ್ತಿರ್ತೀರಿ. ಆದರೆ ಪ್ರಾಕ್ಟಿಕಲ್ ಮಾಡಿ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಸೊಸೆ ಎಲ್ಲರೂ ಚೆನ್ನಾಗಿ ಕುತ್ಕೊಂಡು ಒಂದು ಊಟ ಮಾಡಿದರೆ ನಿಮ್ಮ ಯುಗಾದಿ ಹಬ್ಬ ಸಾರ್ಥಕ ಆಯಿತು, ಉತ್ಸವ ಮಾಡಿದ್ದು ಸಾರ್ಥಕ ಆಯಿತು. ಇವತ್ತು ಸಮಾಜದಲ್ಲಿ ನೀವೆಲ್ಲ ಸೇರಿದ್ರಿ, ಇಲ್ಲೆಲ್ಲ ಸಂಘಟನೆಯವರು ಪಾಪ ಒಂದು ಪುರುಷಾರ್ಥ ಮಾಡ್ತಾರೆ, ನಾನು ಭಗವಂತ ಇದೇ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ನೀವೆಲ್ಲರಿಲ್ಲೇ ಸೇರಿದಿರಿ, ಎಲ್ಲ ಸೇರಿಸಿದಿರಿ. ಇದಕ್ಕೊಂದು ದೊಡ್ಡ ಮಹಾ ಅಂತಾರೆ. ಒಂದು ಹಣ್ಣಿದೆ, ಕಲ್ಲಂಗಡಿ ಹಣ್ಣು ಅಂತ ಹೇಳ್ತಾರೆ. ಕಲ್ಲಂಗಡಿ ಹಣ್ಣು ಇದೆ, ಒಂದು ಏನಂತಾರೆ ಸಂತ್ರೆ, ಏನಂತಾರೆ ಕಿತ್ತಲೆ ಹಣ್ಣು ಇದೆ. ಆ ಸಂತ್ರೆ ಮತ್ತು ಆ ಕಿತ್ತಲೆ ಹಣ್ಣು ಮತ್ತು ಕಲ್ಲಂಗಡಿನಲ್ಲಿ ಭಾಳ ವ್ಯತ್ಯಾಸ ಇದೆ. ಸಂತ್ರೆ ಅದು ಕಿತ್ತಲೆ ಹಣ್ಣನ್ನು ಮೇಲೆ ಸಿಪ್ಪಿ ಒಂದೇ ಇರ್ತದೆ, ಮೇಲೆ ಸಿಪ್ಪಿ ಒಂದೇ ಇರ್ತದೆ. ಆ ಸಿಪ್ಪಿ ತೆಗೆಯುವಾಗ ಕಣ್ಣಲ್ಲಿ ಒಂದು ಡ್ರಾಪ್ ಏನಾದರೂ ಒಂದು ಹನಿ ಏನಾದರೂ ಕಣ್ಣು ಸಿಡಿತಂದ್ರೆ ಕಣ್ಣು ಉರಿ ಬರ್ತದೆ. ಒಳಗಡೆ ಹೋಳು ಬೇರೆ ಬೇರೆ ಇರ್ತದೆ. ತಿಂದರೆ ಅದು ಸ್ವಲ್ಪ ಹುಳಿ ಇರ್ತದೆ, ಸ್ವಲ್ಪ ಸಿಹಿ ಇರ್ತದೆ, ತಿಂದರೆ ಹೊಟ್ಟೆ ತುಂಬೋದಿಲ್ಲ. ಇದು ಯಾವ ಹಣ್ಣು? ಕಿತ್ತಲೆ ಹಣ್ಣು, ಸಂತ್ರ. ಇನ್ನೊಂದು ಹಣ್ಣಿದೆ, ಆ ಹಣ್ಣು ಕಲ್ಲಂಗಡಿನಿದೆ, ಮೇಲೆ ಮೇಲೆ ಗೆರೆ ಇದೆ, ಒಳಗಡೆ ಹೆಚ್ಚಿದ ಮೇಲೆ ಅದನ್ನು ಕಟ್ ಮಾಡಿದ ಮೇಲೆ ಒಳಗಡೆ ಅಖಂಡವಾಗಿರ್ತದೆ, ಕೆಂಪಗಿರ್ತದೆ. ತಿಂದ ಮೇಲೆ ಕಂಟು ಒಣಗಿದ್ದನ್ನು ತೃಪ್ತಿ ಮಾಡ್ತದೆ, ಹೊಟ್ಟೆ ತುಂಬುತ್ತದೆ. ಇದು ಹಣ್ಣು ಕಲ್ಲಂಗಡಿನಿದೆ. ಅದು ಯುಗಾದಿ ಹಬ್ಬಕ್ಕೆ ನೀವು ಆಚರಿಸ್ತಿದ್ದೀರ ಅಂದ್ರೆ ನಮ್ಮ ಭಾರತಕ್ಕೆ ದೇಶಕ್ಕೆ ಬೇಕಾಗಿರೋದು ಯಾವ ಹಣ್ಣು ಅಂದರೆ ಕಿತ್ತಲೆ ಹಣ್ಣಲ್ಲ, ಸಂತ್ರ ಅಲ್ಲ, ನಮಗೆ ಬೇಕಾಗಿರೋದು ಕಲ್ಲಂಗಡಿ ಹಣ್ಣು ಬೇಕಾಗಿದೆ. ಹೇಳೋದು ಅರ್ಥ ಏನಂತಂದರೆ, ಇಲ್ಲಿ ನಾವು ಕೂತ್ಕೊಂಡ್ರೆ ಯಾವ ಹಣ್ಣು? ನೋ 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 ಇಲ್ಲಿ ಹಣ್ಣಾಗಿ ಕುತ್ಕೊಂಡಿದ್ದೀವಿ ನಾವು. ಯಾವಾಗ ಸಂತ್ರೆ ಹಣ್ಣು ಅಂದರೆ ಕಿತ್ಲಿ ಹಣ್ಣಾಗಿ ಕೂತ್ರೆ ನೋಡೋಕೆ ಎಲ್ಲರೂ ಒಂದಾಗಿ ಕೂತ್ಕೊಂಡಿದ್ರಿ, ಆದ್ರೆ ಮನಸ್ಸು ಬೇರೆ ಬೇರೆ ಇದಾವ, ಯಾರಿಗೂ ಖುಷಿ ಇಲ್ಲ, ಅವ ಮನಸ್ಸಿಗೆ ಸಮಾಧಾನ ಇಲ್ಲ, ಅಶಾಂತಿ ಆಗಿರ್ತೀರಿ. ನಮ್ಮ ಪರಮಾತ್ಮಗೆ, ನಮ್ಮ ಧರ್ಮಕ್ಕೆ, ಹಿಂದುತ್ವಕ್ಕೆ ನಮಗೆ ಸಂತ್ರೆ ಹಣ್ಣಲ್ಲ, ಕಲ್ಲಂಗಡಿ ಹಣ್ಣು. ಬೇರೆ ಬೇರೆ ಧರ್ಮದವ್ರು ಇರಬೇಕು, ಬೇರೆ ಬೇರೆ ಊರಿನವ್ರು ಇರ್ಬೋದು, ಒಳಗಡೆ ಎಲ್ಲ ಒಂದು ಹಬ್ಬನ ಮಾಡ್ತಿದ್ದಾರಲ್ಲ, ಇದು ಕಲ್ಲಂಗಡಿ ಹಣ್ಣು ಥರ ಆಗಿರಬೇಕು, ಹೊಟ್ಟೆ ತುಂಬುತ್ತದೆ ಪ್ರೀತಿ ಪ್ರೇಮ ಅಂತ. ಬಂದು ಇಲ್ಲಿ ನಿಮಗೇನು ಹೇಳ್ತಾ ಇದ್ದೇನೆ ಅಂದರೆ, 500 ರೂಪಾಯಿ ನೋಟ್ ಇದೆ. 500 ರೂಪಾಯಿ ನೋಟು ಯಾರ ಕಡೆ ಇದೇನ್ರಿ? ಬಾರಿ ನಿಮಗೆಲ್ಲ ಹೇಳ್ತಿದ್ರಿ ಪಾಪ. 500 ರೂಪಾಯಿ ನೋಟು ಸ್ವಲ್ಪ ಎದ್ದಿಂದ್ರಿ, ನಾವು ಮುಟ್ಟೋದಿಲ್ಲ ನಾವು ದಿಗಂಬರ ಎದ್ದಿಂದ್ರಿ ಸ್ವಲ್ಪ ಪಾಪ ತೋರಿಸ್. ಇದೆಷ್ಟು ರೂಪಾಯಿ ಇದೆ? 500 ರೂಪಾಯಿ ನೋಟ್ ಇದೆ. 500 ರೂಪಾಯಿ ನೋಟನ್ನು ಹಿಂದೂ ಧರ್ಮದಲ್ಲಿ ಎಷ್ಟು ಬೆಲೆ ಇದೆ ಅದಕ್ಕೂ ಬೆಲೆ ಇದೆ. 500 ರೂಪಾಯಿ ಬೆಲೆ ಇದೆ. ಎಲ್ಲ ಧರ್ಮದವರು ಇದನ್ನು ಸ್ವೀಕಾರ, ಮುಸಲ್ಮಾನನು ತೊಗೊತಾರೆ, ಹಿಂದೂನು ತೊಗೊತಾರೆ, ಕ್ರಿಶ್ಚಿಯನ್ ತೊಗೊತಾರೆ, ಬ್ರಾಹ್ಮಿಣ್ಸ್ ತೊಗೊತಾರೆ, ಜೈನರು ತೊಗೊತಾರೆ, ಎಲ್ಲ ಧರ್ಮದವರು ಕೂಡ 500 ರೂಪಾಯಿ ಬೆಲೆ ಇದೆ. ಇದನ್ನು ಮುದುಡಿ ಮಾಡಿದ್ರು ಕೂಡ ಅದ್ರ ಬೆಲೆ ಎಷ್ಟಿದೆ? 500 ರೂಪಾಯಿ ಬೆಲೆ ಇದೆ. ಮಣ್ಣಲ್ಲಿ ಹಾಕಿದ್ರು ಕೂಡ 500 ರೂಪಾಯಿ ಬೆಲೆ ಇದೆ. ಇದನ್ನು ಏನಾದರೂ 2 ತುಂಡು ಮಾಡಿದರೆ ಎಷ್ಟಿದೆ? 2 ತುಂಡು ಮಾಡಿದರೆ ಬೆಲೆ ಇದೆ. ಇಡೀ ನೋಟ್ ಒಂದು ಹುಚ್ಚಿನ ಕೈಲಿ ಕೊಟ್ಟರು, ಮೂರ್ಖನ ಕೈಲಿ ಕೊಟ್ಟರು, ಶಾಣೆನ ಕೈಯಲ್ಲಿ ಕೊಟ್ಟರು ಇದನ್ನು 500 ರೂಪಾಯಿನ ತಮ್ಮ ಜೇಬದಲ್ಲಿ ಇಟ್ಕೊತಾನೆ, ಏನಾದರೂ ತಿಂತಾನ ತೊಗೊಂಡು ಖರೀದಿ ಮಾಡಿಕೊಂಡು 2 ನೋಟ್ ತುಂಡಾಗಿದ್ದನ್ನು ಯಾರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಕೂತ್ಕೊಳ್ಳಿ ಸರ್. ಇಡೀ ನೋಟ್ ಇದ್ರೆ ಅದಕ್ಕೆ ಒಂದು ಬೆಲೆ ಇರ್ತದೆ. 2 ತುಂಡು ಆದರೆ ಅದನ್ನ ನೋಟನ್ನು ಯಾರು ಸ್ವೀಕಾರ ಮಾಡೋದಿಲ್ಲ, ಯಾವ ಧರ್ಮದಲ್ಲೂ ತೊಳೋದಿಲ್ಲ. ಬಂದು ನೀವೆಲ್ಲ ಕೂತ್ಕೊಂಡಿದ್ರಲ್ಲ, ಇಡೀ ನೋಟ್ ಥರ ಇದ್ರೆ ಕುಮಟಾದಲ್ಲಿ ನಿಮಗೆಲ್ಲ ಭಾರತದಲ್ಲಿ ಗೌರವ ಸಿಗ್ತದೆ. 2 ತುಂಡು ಆದರೆ ನಿಮಗೆ ಯಾರನ್ನು ಕೇಳೋರಿಲ್ಲ. ಇದನ್ನು ಮಾತನ್ನ ಪರಿವಾರದಲ್ಲಿ ಸಮಾಜದಲ್ಲಿ ಹೇಳ್ತಾ ಇದ್ದಾನೆ. ಇದು 2 ತುಂಡು ನೋಟನ್ನು ಯಾರಾದರೂ ಸ್ವೀಕಾರ ಮಾಡೋದಿಲ್ಲ. ಅಣ್ಣ ತಮ್ಮ ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾವುದೇ ಧರ್ಮದವರಾಗಿರಲಿ, ಇಲ್ಲಿ ಭಾರತ ದೇಶದಲ್ಲಿ ಬಂದ್ಮೇಲೆ 2 ತುಂಡಾದರೆ ಯಾರು ಕೇಳೋದಿಲ್ಲ. ಬಂದು ಭಾಳ ಸಮಯ ಮೀರಿ ಹೋಗ್ತಾ ಇದೆ. ನಾನು ಏನೋ ನೀವು ಪಾಪ ಎಲ್ಲ ಕರೆಸಿದ್ರಿ, ಎಲ್ಲ ಮಾಡ್ತಾಯಿದ್ರಿ, ಸ್ವಾಮೀಜರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಅವ್ರದ್ದು ಮಾತು ಕೇಳಬೇಕು.
ಯುವತಿ ಇಲ್ಲೆಲ್ಲ ಕುಳಿತುಕೊಂಡಿರ್ಬೋದು. ಅವ್ರಿಗೆ ಒಂದು ಚಿಕ್ಕದೊಂದು ನಾನು ಒಂದು ಹೇಳ್ತಾ ಇದ್ದೇನೆ. ನೀವು ಯಾವ ಧರ್ಮದಲ್ಲಿ ಹುಟ್ಟಿದ್ಯೋ ನಿಮ್ಮ ಧರ್ಮಕ್ಕೆ ನೀನು ಗೌರವ ಕೊಡು, ನಿಮ್ಮ ತಂದೆ ತಾಯಿ ಗೌರವ ಕೊಡು. ಒಂದು ಹುಡುಗಿ ನನ್ನ ಹತ್ರ ಬಂದು ಹೇಳ್ತದೆ, ಮಹಾರಾಜ್ ಸ್ವಾಮೀಜಿ ನಮಸ್ತು, ನಮಗೆ ಪ್ರಣಾಮ ಮಾಡೋದು. ಒಂದು ಗುಲ್ಬರ್ಗ ಚಾತುರ್ಮಾಸಿತ್ತು 2022ರಲ್ಲಿ. ಒಂದು ಹುಡುಗಿ ಬರ್ತದೆ ನನ್ನ ಹತ್ರ ಬಂದು ಹೇಳ್ತದೆ, 22 ವಯಸ್ಸದ ಹುಡುಗಿ ಇದ್ದಾಳೆ, ನಾನು ನಿಮ್ಮ ಶಿಷ್ಯ ಇದ್ದೇನೆ, ನಿಮ್ಮ ಭಕ್ತರಿದ್ದೇನೆ, ನಿಮ್ಮ ಅನುಯಾಯಿ ಇದ್ದೇನೆ ಅಂತ ಹೇಳ್ತಾಳೆ. ಮಹಾರಾಜರ ಒಂದು ಟೆನ್ಷನ್ ಇದೆ ನನಗೆ. ಏನು ಟೆನ್ಷನ್ ಅಂತ ಹೇಳಿದಾಗ ಆ ಹುಡುಗಿ ಕೇಳಿದೆ ನಾನು, ಏನು ಟೆನ್ಷನ್ ನಿಂದು ಅಂತ ಹೇಳಿದಾಗ ಹೇಳ್ತಾಳು, ನನ್ನ ತಂದೆ ತಾಯಿ ಬಹಳ ಸಂಶಯ ಪಡ್ತಾರೆ ಮಹಾರಾಜರೇ, ಸಂಶಯ ಪಡ್ತಾರೆ. ಎಲ್ಲಿ ಹೋಗಿದ್ದು, ಎಷ್ಟು ಸಮಯ ಆಯಿತು, ಎಲ್ಲಿ ಹೋಗಬೇಕು, ಏನು ಮಾಡ್ತಿದೀಯಾ ಕೇಳಿದಾಗ ಎಲ್ಲಿ ಹೋದ್ರು ಯಾರು ನನಗೆ ಗೆಳತಿಯರ ಹತ್ರ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದ್ರು ಅಲ್ಲಿ ಸಂಶಯ. ಆದರೆ ಅವರು ನನ್ನ ಮೇಲೆ ಯಾಕೆ ಸಂಶಯ ಮಾಡ್ತಾರೆ ಅಂತ ಕೇಳಿದೆ. ಆದಾಗ ನಾನು ಹೇಳಿದೆ, ನಿಮ್ಮ ತಂದೆ ತಾಯಿ ಮಾಡ್ತಿದ್ದು ಸರಿ ಇದೆ ಅಂತ. ಮಹಾರಾಜರೇ ನಿಮ್ಮ ಕಡೆ ಬಂದರು ನಮ್ಮ ತಂದೆ ತಾಯಿ ಥರ ನೀವು ಮಾತಾಡ್ತಿದ್ದೀರಿ ಯಾಕೆ? ಆ ಹುಡುಗಿಗೆ ನಾನು ಹೇಳಿದೆ, ನೋಡು, ಒಂದು ಅಂಗಡಿಯಲ್ಲಿ ಹೋಗು, ನಿನಗೆ ಡೈಮಂಡ್ ನೆಕ್ಲೆಸ್ ಬೇಕಾಗಿದೆ, ಡೈಮಂಡ್ ನೆಕ್ಲೆಸ್ ಬೇಕಾಗಿದೆ, ಅದು ಎಲ್ಲಿ ಸಿಗ್ತದೆ ಅಂತ ಕೇಳಿದೆ. ಶೋರೂಮ್ದಲ್ಲಿ ಸಿಗ್ತದೆ ಅಂತ ಹೇಳಿದರು. ಎಷ್ಟು ರೂಪಾಯಿ ಅದಕ್ಕೆ? 2 ಲಕ್ಷ ಇರ್ಬೋದು, 5 ಲಕ್ಷ ರೂಪಾಯಿ ಇರ್ಬೋದು, 5 ಲಕ್ಷ 3 ಲಕ್ಷ ರೂಪಾಯಿ ಇರ್ಬೋದು. ಆ ಡೈಮಂಡ್ ನೆಕ್ಲೆಸ್ ತೊಗೊಂಬರ್ಬೇಕಾದ್ರೆ ನೀನು ಖರೀದಿ ಮಾಡ್ತಿ, ಅದನ್ನು ಅಲ್ಲೇ ಶೋರೂಮ್ದಲ್ಲಿ ನೋಡ್ಕೊಂಡು ಅದನ್ನು ಆಮೇಲೆ ಕೊಳ್ಳ ಹಾಕ್ಕೊಂಬರ್ತೀವೋ, ಕೈ ಹಿಡ್ಕೊಂಬರ್ತೀವೋ, ಇಲ್ಲಿ ಪ್ಯಾಕ್ ಮಾಡ್ಕೊಂಬರ್ತೀವಿ ಅಂತ ಕೇಳಿದೆ. ಇಲ್ಲ ಮಹಾರಾಜರೇ, ನಾನು ಖರೀದಿ ಮಾಡಿದ ಮೇಲೆ ಸ್ವಲ್ಪ ಕೊಳ್ಳ ಹಾಕ್ತಾನೆ, ನೋಡ್ತಾನೆ, ಆಮೇಲೆ ಅದನ್ನು ಪ್ಯಾಕ್ ಮಾಡ್ಕೊಂಬಂದು ಮನೆಯವರಿಗೆ ತೋರಿಸಿ ಆಮೇಲೆ ಎಲ್ಲಿ ಇಡ್ತಾನೆ? ಲಾಕರ್. ಆಯಿತು. ಮತ್ತು ಅದು ಹಾಗೆ ಹೇಳ್ತಾ ಏನು ಹೇಳಿದಕ್ಕೆ, ನಮ್ಮ ಅಣ್ಣ ರಾತ್ರಿ 1 ಗಂಟೆಗೆ ಬರ್ತಾನೆ, 2 ಗಂಟೆಗೆ ಬರ್ತಾನೆ, ಅವ್ನು ಯಾರಿಗೆ ಕೇಳೋಂಗಿಲ್ಲ. ಆಕೆ ಹೇಳಿದ್ಲು, ಇದನ್ನು ಪ್ಯಾಕ್ ಮಾಡ್ಕೊಂಡು ಮನೆಯಾಗ ಇಡ್ತಿ, ನಿಮ್ಮ ಅಣ್ಣ ಅದಂತೆಲ್ಲ 1 ಗಂಟೆ 2 ಗಂಟೆಗೆ ಬರ್ತಾನೆ. ತರಕಾರಿ ಎಲ್ಲಿ ಸಿಗ್ತೈತಿ ಅಂತ ಕೇಳಿದೆ ನಾನು. ತರಕಾರಿ ಗೊತ್ತಲ್ಲ ನಿಮ್ಮ ಕಡೆ, ತರಕಾರಿ ಅಂತಾರಲ್ಲ, ತರಕಾರಿ ಎಲ್ಲಿ ಸಿಗ್ತದೆ? ಶೋರೂಮ್ದಲ್ಲಿ ಸಿಗ್ತದೆ, ಫುಟ್ಪಾದಲ್ಲಿ ಸಿಗ್ತದೆ ಅಂತ ಕೇಳಿದೆ. ಫುಟ್ಪಾದಲ್ಲಿ ಸಿಗ್ತದೆ, ಅದನ್ನು ತೊಗೊಂಬಂದ್ರೆ ಕೈ ಹಿಡ್ಕೊಂಬಂದ್ರೆ ಯಾರು ಕಳ್ತನ ಮಾಡ್ತಾರ? ಇಲ್ಲ ಅಂತದು. ನೋಡಮ್ಮ, ನಿನ್ನ ತಂದೆ ತಾಯಿಗೆ ನೀನು ಯಾಕೆ ನಿನ್ನ ಮೇಲೆ ಸಂಶಯ ಪಡ್ತಾ ಇಲ್ಲ? ನಿನ್ನ ನೀನು ಸಣ್ಣ ಇದ್ದಾಗ, ಚಿಕ್ಕಳಿದ್ದಾಗ ನೀನು ಓಡಿಸ್ತಿದ್ರು, ನಿನ್ನ ಮೇಲೆ ಪ್ರೀತಿ ಇದೆ, ಕರುಣ ಇದೆ, ಕಾಳಜಿ ಇದೆ. ಅವ್ರಿಗೆ ದೃಷ್ಟಿ ಒಳಗೆ ನೀನು ಡೈಮಂಡ್ ನಕ್ಲಿಸ್ ಇದ್ದಂಗಿದೆ, ಸೇಫ್ ಆಗಿ ಬರಬೇಕು ನನ್ನ ಮಗಳು, ಅದಕ್ಕೆ ಇಲ್ಲಿ ನನ್ನ ಮಗಳು ಬರಬೇಕಂತ ಅವರು ಪದೇ ಪದೇ ವಿಚಾರ ಮಾಡ್ತಿರ್ತಾರ. ಈಗಿನ ಜಮಾನ ಸರಿ ಇಲ್ಲ, ಏನು ಆಗ್ತಾ ಇದೆ, ಲವ್ ಬೇರೆ ಬೇರೆ ಆಗ್ತಾ ಇದ್ದಾವೆ, ದಾರಿ ತಪ್ತಾ ಇದ್ದಾರೋ, ಅದಕ್ಕೆ ನನ್ನ ಮಗಳು ಸೇಫ್ಟಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಅಣ್ಣ ರಾತ್ರಿ 1 ಗಂಟೆಗೆ ಬಂದ್ರೆ ಅವ ಯಾರು ತರಕಾರಿ ಇದ್ದಾಗ ಯಾರು ಮುಟ್ಟಂಗಿಲ್ಲ, ತರಕಾರಿ ಇದ್ದಂಗೆ ಅವನು ಯಾರು ಮಾಡ್ತಾರೆ? ನೀನು ಏನಿದ್ದಾಗೆ ಡೈಮಂಡ್ ಇದ್ದ ಹಾಗೆ. ಅದಕ್ಕೆ ಮಾನ ಬಂದು ಎಲ್ಲ ಯೂತಿರು ಇರ್ಬೋದು, ನಿಮ್ಮ ತಂದೆ ತಾಯಿ 20 ವರ್ಷ ತನಕ ಬೆಳೆಸಿರ್ತಾರ. ಈ ಯುಗಾದಿ ಹಬ್ಬ ಮಾಡ್ತಾ ಇದೆ ಅಂದ್ರೆ ಈ ಧರ್ಮದಲ್ಲಿ ಸಿಗ್ತೈತಿ, ಹಿಂದುತ್ವದಲ್ಲಿ ಸಿಗ್ತೈತಿ, ಅನ್ಯದರಲ್ಲಿ ಸಿಗೋದಲ್ಲ. ಈ ಉತ್ಸವ ನಿನಗೆ ಕಣ್ಣಾರಿ ನೋಡ್ಬೇಕಾದ್ರೆ ನಮ್ಮ ತಂದೆ ತಾಯಿ 20 ವರ್ಷಕ್ಕೆ ನಿನಗೆ ಏನು ಬೇಕು ಬಂದು ತಂದು ಕೊಟ್ಟಿರ್ತಾರ. ಅದಕ್ಕೆ ನಾವು ಅದನ್ನು ತಂದೆ ತಾಯಿಗೆ ಮೋಸ ಮಾಡಿ ಹೋಗಬಾರ್ದು. ಹುಡುಗರಿಗೆ ಕೂಡ ಇವತ್ತು ಕೆಟ್ಟ ಸಂಗತಿಯಿಂದ ಕುಡಿದು ನಶೆಯಲ್ಲಿ ಬೀಳ್ತಿದ್ದಾರೆ, ತಂಬಾಕು ತಿಂತಾರೆ, ಸರಾಯಿ ಕುಡಿತಾರೆ, ಏನೇನೋ ಆಗ್ತಾ ಇದೆ. ಅದಕ್ಕೆ ಮಾನ್ ಬಂದು ಪ್ರೀತಿ ಪ್ರೇಮದಿಂದ ಇರ್ರಿ, ವಾತ್ಸಲ್ಯದಿಂದ ಇರ್ರಿ, ಖುಷಿದಿಂದಿರಿ. ಹಬ್ಬ ಮಾತ್ರ ಈ ಸ್ಟೇಜ್ ಮಾಡಿ ಮೇಲೆ ವಾಟ್ಸಪ್ದಲ್ಲಿ ಕಳಿಸೋದ್ರ ಮಾತ್ರ ಅಲ್ಲ, ಉತ್ಸವದಲ್ಲ. ಪ್ರತಿನಿತ್ಯ ನೀವು ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡ್ರಿ. ನಿಮ್ಮ ತಂದೆ ತಾಯಿ ಚರಣ ಮುಟ್ಟಿ ನಮಸ್ಕಾರ ಮಾಡಿ ಹೋಗಿ. ನಿಮಗೆ ಅವರ ಆಶೀರ್ವಾದ, ದೇವರಿಗಿಂತ ಏನಾದರೂ ದೊಡ್ಡವ್ರು ಯಾರಿದಾರೆ, ಗುರುಗಳಿಗಿಂತ ಏನಾದರೂ ದೊಡ್ಡವ್ರು ಯಾರಿದಾರೆ ಅಂದರೆ ತಂದೆ ತಾಯಿ ಇದ್ದಾರೆ. ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಆಶೀರ್ವಾದ ತಗೊಳ್ಳಿ. ನಿಮಗೆ ಯಾವ ಆಗಲಾರ್ದಂಥ ಕಾರ್ಯಗಳು ತನ್ನಾಗಿ ಸಿದ್ಧಾಗಿ ಹೋಗ್ತಾವೆ. ಮಾನ ಬಂದು ತಂದೆ ತಾಯಿಗೆ ಬೆಲೆ ಸಿಗ್ತಾ ಇಲ್ಲ, ತಂದೆ ತಾಯಿಗೂ ಕೂಡ ಗೌರವ ಸಿಗ್ತಾ ಇಲ್ಲ. ತುಂಬ ಮಾತಾಡೋದು ಯುಗಾದಿ ಹಬ್ಬದಲ್ಲಿ ಸ್ವಾಮೀಜಿಯವರು ಬರೋರಿದ್ದಾರೆ, ಅವರು ಜೊತೆ ಮಾತಾಡ್ತಾರೆ. ನೋಡಿ, ಆಕಾಶದ ಮೇಲೆ ಗುಡುಗು ಮಿಂಚು ಬರ್ತತ್ತಲ್ಲ, ಮಿಂಚು ಮೋಡ ಕುಡಿದ ಮೇಲೆ ಮಿಂಚು ಬಂದಾಗ ಸಿಡ್ಲು ಬರ್ತದೆ, ಗುಡುಗು ಬರ್ತದೆ, ಆಮೇಲೆ ಮಳೆ ಬರ್ತದೆ. ಹಂಗೆ ಸಾಧು ಸಂತರು ಇವತ್ತು ಕೂಡಿದ್ರಂದ್ರೆ ಅವ್ರ ಬಾಯಲಿಂದ ಬರೋದು ಅಧ್ಯಾತ್ಮ ವಾಣಿ. ನಿಮ್ಮ ಆತ್ಮಕ್ಕೆ ಸ್ಪರ್ಶ ಆಯ್ತಂದರೆ ಆತ್ಮ ಪರಮಾತ್ಮ ಆಗಿ ಹೋಗ್ತದೆ. ಮಹಾನ್ ಬಂದು ಅದಕ್ಕೆ ಒಬ್ಬ
ನಾ ವಿಹಾರ ಮಾಡಿ ಬರ್ತಾಯಿದ್ದೆ. ಪದವಿಹಾರದಲ್ಲಿ ಒಂದು ಉಳ್ಕೊಂಡಿದ್ದೆ ನಾನು. ಒಬ್ಬ ಏನೋ ಸಂತಿಗೆ ಹೋಗಿದ್ದ, ನಮ್ಮ ಜೊತೆಗೆ ಒಂದಿಷ್ಟು ಮಂದಿ ಹುಡುಗರಿದ್ದರು. ಆ ಸಂತಿಗೆ ಹೋಗಿ ಬಂದು ಈಗ ಹೀಗೆ ಬರ್ತಾ ಇದ್ದ. ಅಂದರೆ ಅವನು ಫುಲ್ ಟೈಟ್ ಆಗಿದ್ದಾನೆ, ಕುಡಿದಿದ್ದಾನೆ. ಬರ್ತಾ ಇದ್ದ ನಾನು ನಮ್ಮ ಹುಡುಗರು ಹಿಂಗೆ ಯಾಕೆ ಹೋಗ್ತಾಯಿದ್ರು, ನನ್ನ ಹುಡುಗ ಕೇಳಿದ. ಅವ ಹಂಗೆ ಹೋಗ್ತಾನಂದ್ರೆ ಅವನು ಬೇರೆ ಹಾಕಿದಾನಂತ ಹೇಳ್ದ. ಮನುಷ್ಯ ಹಿಂಗೆ ಯಾಕೆ ಹೋಗ್ತಾನ ಕುಡಿದ ನಿಷೇಧ, ನೆಟ್ಟಿಗೆ ಯಾಕೆ ಹೋಗೋದಿಲ್ಲ? ಅವ ಸರಾಯಿ ಕುಡ್ದಾನ. ಹಾವು ಹಿಂಗೆ ಯಾಕೆ ಹೋಗ್ತತಿ, ಸರ್ಪ ಹಿಂಗೆ ಯಾಕೆ ಹೋಗ್ತಿ, ಸರಾಯಿ ಹಿಂಗೆ ಯಾಕೆ ಹೋಗ್ತಾನಂದ್ರೆ ಇವು ಎರಡೂ ನೋಡಿದ್ರೆ ಕುಂಭರಾಶಿ. ಯಾವ ರಾಶಿ? ಕುಂಭರಾಶಿ. ಇವ್ ಮನುಷ್ಯ ಹಿಂಗೆ ಹೋಗ್ತಾನಂತಂದ್ರೆ ಇವನಲ್ಲಿ ನಶ ಐತಿ. ಈ ಹಾವು ಹಿಂಗೆ ಯಾಕೆ ಹೋಗ್ತೈತೆ ಅಂದ್ರೆ ಅದರಲ್ಲಿ ವಿಷ ಐತಿ, ಅದಕ್ಕೆ ಹಂಗೆ ಹೋಗ್ತಾವ. ನಶ ಮತ್ತು ವಿಷ ಕುಂಭರಾಶಿ ಇದೆ. ಆ ಮನುಷ್ಯ ಎಲ್ಲಿ ಹೋಗ್ತಾನಂದ್ರೆ ನಡು ಬೀದಿ ಒಳಗೆ ಹೋಗೋದಿಲ್ಲ. ಅವನು ಅಷ್ಟು ಚಾಲಕ ಇರ್ತಾನೆ ಕುಡಿದ ನಶೆದಾಗ. ಅವನು ದಂಡಿ ಹೋಗ್ತಾನ. ಆ ದಂಡಿ ಏನಿರ್ತೈತೆ ರೀ, ಏನಿರ್ತೈತಿ, ಎಲ್ಲಿ ಹೋಗಿ ಬೀಳ್ತಾನವ? ಗಟ್ರ ಅಲ್ಲದು, ಹಂದಿದು ನಾಯಿದು ಏರ್ ಕಂಡೀಷನ್ ಹೋಟೆಲ್. ಅಲ್ಲಿ ಹೋಗಿ ಅಲ್ಲಿ ಬೀಳ್ತಾನವ. ಬಿದ್ದ ಮೇಲೆ ಅಲ್ಲಿ ಆರಾಮ ಮಲ್ಕೊಂಡು ಆ ಬಾಯಿ ತಕ್ಕೊಂಡು. ಅವಾಗ ಹಂದಿ ನಾಯಿ ಮಾರ್ಕೆಟ್ಗೆ ಹೋಗಿದ್ದು, ಶಾಪಿಂಗ್ ಹೋಗಿದ್ದು. ಹಂದಿ ನಾಯಿ ಎಲ್ಲಿ ಹೋಗಿದ್ದು? ಶಾಪಿಂಗ್ ಹೋಗಿದ್ದು. ಇವು ಆರಾಮ ಮಲಗಿದ್ದಲ್ಲಿ ಬಾಯಿ ತಕ್ಕೊಂಡು. ಆಮೇಲೆ ಅಲ್ಲಿ ಹಂದಿ ನಾಯಿ ಬಂದು ಆ ಶಾಪಿಂಗ್ ಮಾಡಿ ಬಂದು ನೋಡ್ತಾನೆ, ಮನುಷ್ಯ ಬಿದ್ದಾನು. ಓಹೋ, ನಮ್ಮ ಇದರಲ್ಲಿ ಏರ್ ಕಂಡೀಷನ್ ಅತಿಥಿ ಬಂದಿದ್ದಾರೆ, ಸನ್ಮಾನ ಮಾಡಲೇಬೇಕಂತ ನಾಯಿ ಹಂದಿಗೆ ಹೇಳ್ತು. ಹಂದಿ ಹೇಳ್ತದೆ, ಅರೇ ಸನ್ಮಾನ ಮಾಡಬೇಕು, ನಮ್ಮ ಕಡೆ ಶಾಲಿಲ್ಲ, ಮಾಲ ಇಲ್ಲ, ಏನಿಲ್ಲ, ಕೊಡಕ್ಕೆ ಗಿಫ್ಟ್ ಇಲ್ಲ. ಇವು ನಮ್ಮ ಕಡೆ ಬಂದ. ಆದರೂ ಹೆಂಗೆ ಕಳ್ಸೋದವನ್ನ? ನಮ್ಮ ಕಡೆ ಏನೈತಿ ಅದನ್ನು ಕೊಟ್ಬಿಡೋಣ ಸುಮ್ಮನೆ. ಅವಾಗ ಹಂದಿದ ಹಾಕಿ ನಾಯಿ ಬಂತು ಮುಂದೆ. ಅವಾಗ ಏನು ಮಾಡ್ಬೇಕು, ಎಂಥ ಸನ್ಮಾನ ಮಾಡಬೇಕದು? ನೀವು ಬಾಯಿ ತಗೊಂಡು ಮಕ್ಕೊಂಡಿದ್ದ ಹಂಗಾತ. ಏನು ಮಾಡ್ತಾ, ಒಂದು ಕಾಲನ ಮೇಲೆತ್ತಿ 3 ಕಾಲು ಭೂಮಿ ಮೇಲೆ ಇಟ್ಟು, ಒಂದು ಕಾಲನ ಮೇಲೆ ಎತ್ತಿ 3 ಕಾಲನ ಭೂಮಿ ಮೇಲೆ ಇಟ್ಟು ಗುಡುಗು ಮಿಂಚು ಹೊಡೆದಾಗ ಸರ್ರಂತ ಮಳೆ ಬಂತು. ತಿಳಿತೇನ್ರಿ? ಈ ಜನ ಏನು ಅರ್ಥ ಮಾಡ್ಕೊತಾ ಇಲ್ಲ. ಇವತ್ತು ತಂದೆ ತಾಯಿಗೆ ಹೇಳ್ತಾ ಇದ್ದೀನಿ, ಯುವಕರಿಗೆ ಹೇಳ್ತಾ ಇದ್ದೀನಿ, ಯಾರು ಈ ಶರಾಯಿ ಕುಡ್ತಿದ್ರು ಮಾನ್ ಬಂದು ಈ ಯುಗಾದಿ ಹಬ್ಬದಲ್ಲಿ ಇವತ್ತು ಸಾಧು ಸಂತರ ಜೋಳಿಗೆ ಹಾಕಿ ಹೋಗ್ರಿ, ನಾ ಇವತ್ತನ್ನ ತ್ಯಾಗ ಮಾಡ್ತಾನೆ ಅಂದ್ರೆ ಯುಗಾದಿ ಹಬ್ಬ ಮಾಡೋದು ಸಾರ್ಥಕ್ಕಿದೆ. ಯಾಕಂತಂದ್ರೆ ಒಂದು ಬಾಟಲ್ ಇವನು 50 ರೂಪಾಯಿ ಬೀರ್ ವಿಸ್ಕಿ ಅಂತ ಏನೇನು ನಮ್ಗೆ ಹೆಸರು ಗೊತ್ತಿಲ್ಲ, ಯಾರೋ ಒಬ್ರಿಗೆ ಕೇಳಿದೆ ನಾನು. ಇಂಥವ್ರು ಏನೇನು ಸರಾಯಿ ಕುಡಿತಾನೋ, ಸರಾಯಿ ಕುಡ್ದಾಗ ಏನು ಮಾಡ್ತಾನ, ಬಾಟಲ್ ತೆಗಿತಾನ, ಬಾಟಲ್ ಬೂಸ್ ತೆಗಿತಾನ, ಕುಡಿತಾನ. ಕುಡಿದ ಮೇಲೆ ಖಾಲಿ ಆಗ್ತತಿ. ಆ ಬಾಟಲ್ ಹೇಳ್ತತಿ, ಹೇ ಮೂರ್ಖ, ನೀ ಒಂದು ಸಲ 100 ರೂಪಾಯಿ 50 ರೂಪಾಯಿ ಕೊಟ್ಟು ನನ್ನ ಖರೀದಿ ಮಾಡಿ ಕುಡಿತಿ, ಖಾಲಿ ಮಾಡ್ತಿ. ಇನ್ಮೇಲೆ ನೀನು ನನ್ನ ಖಾಲಿ ಮಾಡಿದಿ, ಇನ್ಮೇಲೆ ಪೂರ್ವ ನಿನ್ನ ಪರಿವಾರನ ಖಾಲಿ ಮಾಡ್ತೆ ಅಂತ ಆ ಬಾಟಲ್ ಹೇಳ್ತತಿ. ಅದು ಅದಕ್ಕೆ ರೀ ಮಾಡ್ ಬಂದು ಇದನ್ನು ತಿಳ್ಕೊಳ್ರಿ. ಮಾತನ್ನು ಅಣ್ಣ ತಮ್ಮಂದ್ರೆ ಪ್ರೀತಿಯಿಂದ ಇರಿ, ಖುಷಿಯಾಗಿರಿ, ತಾಯಿಂದ್ರ ಜೊತೆಗೆ ಎಲ್ಲ ಹೆಣ್ಮಕ್ಕಳು ಸೇಫ್ ಆಗಿರಬೇಕು. ನಮ್ಮ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಧರ್ಮದವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಹಿಂದುತ್ವ ಇರಲಿ, ಎಲ್ಲ ತಮ್ಮ ಧರ್ಮದ ಗೌರವ ಇಟ್ಕೊಂಡು ಇದ್ರಿ. ಆದರೆ ತಂದೆ ತಾಯಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ನೀವು ಹುಟ್ಟಿದ್ದೀರಾ, ತಂದೆ ತಾಯಿಗೆ ಡೈಮಂಡ್ ಇದ್ದಿದ್ರಿ ತಾಯಿಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ. ಸಂಸ್ಕಾರ ಇವತ್ತಿನ ಮಕ್ಕಳು ಇವತ್ತು ಕಲಿಸೋದ್ರಿಂದ ಕಲಿಯೋದಿಲ್ಲ, ತೋರಿಸೋದ್ರಿಂದ ಕಲಿತಾವೆ ಈ ಮಕ್ಕಳು ಇವತ್ತು. ಕಲಿಸೋದ್ರೆ ಇದು ಮಾಡಂತಂದ್ರೆ ಕಲಿಯಂಗಲ್ರಿ, ನೀವು ಮಾಡಬೇಕು, ನೀವು ತೋರಿಸ್ಬೇಕು, ಅವಾಗ ಆ ಮಕ್ಕಳು ಕಲಿತಾವ. ಇಲ್ಲಾದ್ರೆ ಅವು ದಾರಿ ತಪ್ತಾವ. ಮೇಲಿನ ಬಟನ್ ಚೆನ್ನಾಗಿತ್ತಂದ್ರೆ ಶರ್ಟ್ದು, ತಳಗಿನ ಬಟನ್ ಸರಿಯಾಗಿ ಕುತ್ಕೋತಾವ. ಏನ್ರಿ? ಮೇಲಿನ ಬಟನ್ ಸರಿ ಇತ್ತಂದರೆ ತಳಗಿನ ಬಟನ್ ಸರಿ ಹಾಕ್ಬೋದು, ಎಲ್ಲ ಸರಿ ಇಲ್ಲ ಅಂತಂದರೆ ತಳಗಿನ ಬಟನ್ ಸರಿ ಕೂತ್ಕೊಳ್ಳೋದಿಲ್ಲ. ಅಂದರೆ ಹೇಳೋದ ಅರ್ಥ, ಮನೇಲಿರೋ ಒಬ್ಬ ಮುಖ್ಯಸ್ಥ, ತಂದೆ ತಾಯಿ ಮತ್ತು ಸಮಾಜದಲ್ಲಿ ಒಬ್ಬ ಮುಖ್ಯಸ್ಥರು, ಆಮೇಲೆ ಧರ್ಮದ ಸ್ಥಾನದಲ್ಲಿ ಕೂತ್ಕೊಂಡ ಗುರು, ಇವರೆಲ್ಲ ಸರಿ ಇದ್ರೆ, ದೇಶದಲ್ಲಿ ಎಲ್ಲ ಇದ್ದರೆ, ಸರಿಯಾಗಿದ್ರೆ ಎಲ್ಲ ದೇಶ ಪರಿವಾರ ಎಲ್ಲ ಸಮಾಜ ಚೆನ್ನಾಗಿರ್ತತಿ. ಮೇಲಿನವ್ರು ಸರಿ ಇಲ್ಲ ಅಂತಂದರೆ ಹೆಂಗೆ ಸರಿ ಆಗ್ತದೆ ಹೇಳ್ರಿ? ಮಾನ್ ಬಂದು ಯಾಕಂದ್ರೆ ಹೇಳ್ತಿದ್ದೆ ಅಂದರೆ, ಹಳ್ಳಿ ನಾನು ಈ ಪೂರ ಭಾರತ ದೇಶದಲ್ಲಿ ತಿರುಗಾಡಿದೆ, ಎಲ್ಲ ಹಳ್ಳಿ ತಿರುಗ್ತಾ ಇದ್ದೀನಿ. ತಾಯಿಂದ್ರೆ ಅಳ್ತಿದ್ದಾರೆ, ಯುವಕರು ದಾರಿ ತಪ್ತಾ ಇದ್ದಾರೆ, ಎಲ್ಲರೂ ದಾರಿ ತಪ್ಪಿ ತಮ್ಮ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ. ಇವತ್ತು ಯುಗಾದಿ ಹಬ್ಬ ಉತ್ಸವದಲ್ಲಿ ತಾವೆಲ್ಲ ಸೇರಿದಿರಿ, ನನ್ನ ಭಾಳಷ್ಟು ಆಶೀರ್ವಾದ. ಈಗ ಸ್ವಾಮೀಜಿಯವರು ಮಾತಾಡೋರು ಇದ್ದಾರೆ, ತುಂಬ ಮಾತಾಡಿದೆ, ನೀವೆಲ್ಲ ಪ್ರೀತಿಯಿಂದ ಕೇಳಿದ್ರಿ. ಒಂದು ಸಣ್ಣದೊಂದು ಹೇಳಿ ನಾನು ಕೈ ಬಿಟ್ಟುಬಿಡ್ತೇನೆ. ಏನಂದ್ರೆ ಒಂದು ಹೆಣ್ಮಗಳು
ಆಕಿ ಮಾರ್ಕೆಟ್ ಇದಕ್ಕೆ ಪಾರ್ಟಿಗೆ ಹೊಂಟಿದ್ಲು. ಮೀಟಿಂಗ್ ಅದು ಹೆಣ್ಮಕ್ಳು ಮೀಟಿಂಗ್ ಭಾಳ ಇರ್ತಾವೆ. ಹಿಲ್ ಚಪ್ಪಲ್ ಮ್ಯಾಚಿಂಗ್ ಸಾಡಿ ಹಾಕ್ಕೊಂಡು ಅವ್ರ ಮೀಟಿಂಗ್ ಇತ್ತು. ಹೊಂಟಾಗ ಅವ್ರ ಮಗ ಕೇಳ್ತಾನೆ, ಮಮ್ಮಿ ಎಲ್ಲಿ ಹೊಂಟಿ? ನಾನು ಮೀಟಿಂಗಿಗೆ ಹೊಂಟಿದ್ದೀನಿ, ಪಾರ್ಟಿ ಇದೆ, ಅಲ್ಲಿ ಹೊಂಟಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವನ ಹುಡುಗ ಹೇಳ್ತದೆ, ಮಮ್ಮಿ ನಾನು ಬರ್ತೇನೆ. ಬ್ಯಾಡ ಮಗ, ಇಲ್ಲೇ ಕೊಂಡ್ರು ಮನ್ಯಾಗ ಇರು, ನಾನು ಹೋಗ್ತೇನೆ, ನನಗೆ ಕೆಲಸ ಐತಿ. ಇಲ್ಲ ನಾನು ಬರೋಣ ಅಂತ ಹಠ ಹಿಡ್ದ. ಕರ್ಕೊಂಡು ಹೋದ್ಲು ತಾಯಿ. ಕರ್ಕೊಂಡು ಹೋದ್ಮೇಲೆ ಏನಾಯ್ತು ರೀ, ಆಮೇಲೆ ಅಲ್ಲೆಲ್ಲ ಮೀಟಿಂಗ್ನಾಗ ಐಸ್ ಕ್ರೀಮ್ ಎಳ್ನೀರು ಎಲ್ಲ ಬೇರೆ ಬೇರೆ ಐಟಮ್ಸ್ಗಳು ಇಟ್ಟಿದ ಮೇಲೆ ಏನಾಯಿತು, ಇವರೆಲ್ಲ ತಿಂದರು, ಈ ಹುಡುಗನ ತಿಂದ. ಮೀಟಿಂಗ್ ನಡೆಯತ್ತಿತ್ತು. ಹುಡುಗಿಗೆ ಏನಾಯಿತು, ಆ ಮಗುವಿಗೆ ಇದು ಬಂತು. ಬಂದಮೇಲೆ ಏನು ಹೇಳ್ತಾನೆ, ಮಮ್ಮಿ ನನಗೆ ಹೋಗಬೇಕು, ನಾನು ಮೊದಲು ಹೇಳಿದ್ದೆ ನೀನು ಬರಬೇಡ ಅಂತಂದು, ಇಲ್ಲಿ ಬರಬೇಡ ಅಂತಂದು ನೀ ಬಂದಿಲ್ಲ. ಇಲ್ಲ ಮಮ್ಮಿ ನನಗೆ ಜೋರು ಬಂದೈತಿ, ನಾ ಹೋಗಬೇಕು. ಇಲ್ಲ ನನಗೆ ಜೋರು ಬಂದೈತಿ. ಮಮ್ಮಿ ಏನು ಮಾಡಿದ್ದು, ತಾಯಿ ಏನು ಮಾಡಿದ್ರು, ಕೈನ ಹುಡುಗನ ಕರ್ಕೊಂಡು ದರ ಎಳ್ಕೊಂಡು 2 ಕೆಣ್ಣಿ ಬಾರಿಸ್ತಾಳ. ಯಾಕಂತ ಕೇಳ್ತಾನೆ ಹುಡುಗ, ನಿನಗೆ ಬರಬೇಡ ಅಂತ ಹೇಳಿದ್ನಿಲ್ಲ, ಮತ್ತು ಬಂದ್ರೆ ಏನು ಮಾಡಬೇಕು? ನೋಡು ಮಗ, ಜನರ ಮುಂದೆ ಬಂದಾಗ, ನನ್ನ ಜೊತೆ ಬಂದಾಗ ನನ್ನ ಮರ್ಯಾದೆ ಹೋಗ್ತಿ, ಮಮ್ಮಿದು ಮರ್ಯಾದೆ ಹೋಗ್ತಿ. ಒಂದು ಕೆಲಸ ಮಾಡು, ಹಿಂಗೆ ಬಂದಂತ ಹೇಳಕ್ಕೋಬೇಡ. ಒಂದು ಏನಂತ ಹೇಳಬೇಕು, ಏನು ಹೇಳ್ಬೇಕಂತ ಹೇಳೋದಂದ್ರೆ, ನಾ ಹಾಡು ಹೇಳ್ತೇನೆ ಅಂತ ಹೇಳಂತ. ಏನು ಹಾಡು ಹೇಳ್ತೀನಿ ಅಂತ ಹೇಳಿ. ಹಾಡು ಆಯ್ತು ಮಮ್ಮಿ. ಮಮ್ಮಿ ಇದು ಮಾತು ಕೇಳ್ಕೊಂಡು ಹಿಂಗೆ ಬಂದಾಗ ಬರೀ ಹಾಡು ಹೇಳ್ತಂತಂದು ಒಂದಿನ ರಾತ್ರಿ ಅಪ್ಪನ ಜೊತೆ ಮಲ್ಕೊಂಡಿದ್ದ. ಅಪ್ಪನ ಜೊತೆ ಮಲ್ಕೊಂಡಾಗ ಮಧ್ಯರಾತ್ರಿ ಎಚ್ಚರಾಯ್ತು. ಅಪ್ಪ ಹೇಳು, ಯಾಕ ನನಗೆ ಹಾಡು ಹೇಳಬೇಕಾಯ್ತೆ. ಹೇಳಪ್ಪ. ಬ್ಯಾಡ ಸುಮಾರು ಜೋರು, ಯಾರು ಹಾಡಿದ್ರು ಯಾರಿಗೆ ಎಲ್ಲರೂ ನಿದ್ದೆ ಮಾಡ್ತಿದ್ದರು, ಮಲ್ಕೊಂಡರು, ಎಚ್ಚರಾಕತಿ. ಬೇಡಪ್ಪ, ನನಗೆ ಹಾಡು ಹೇಳ್ಬೇಕಾದ್ರೆ ಹಾಡು ಹೇಳಬೇಕು. ಬೇಡ ಹಾಡು ಹೇಳಬೇಕಂತ ಜಿದ್ದು ಹಿಡ್ದ, ಹಠ ಹಿಡ್ದವ. ನೋಡೋ, ನಾಳೆ ಬೆಳಗ್ಗೆ ನಾನು ಎಲ್ಲರಿಗೂ ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಕೆಲಸದವು ಕಸುಬಿದ್ದಾವೆ, ಹೋಗ್ಬೇಕಂತ ಹೇಳಿದೆ. ಇಲ್ಲ ನನಗೆ ಹಾಡು ಹೇಳಬೇಕಂತೇಳಿ ಅವನು ಹಠ ಹಿಡ್ದ. ನೋಡು, ಒಂದು ಕೆಲಸ ಮಾಡು, ನೀ ಜೋರು ಹಾಡಿದ್ರೆ ಎಲ್ಲರೂ ನಿದ್ರೆ ಹಾಳಾಗ್ತತಿ. ಒಂದು ಸ್ವಲ್ಪ ಕೆಲಸ ಮಾಡು, ಏನು ಮಾಡಬೇಕು, ಮೆಲ್ಲಗೆ ಬಂದು ನನ್ನ ಕಿವ್ಯಾಗಿ ಹೇಳಿ ನೀನು ಹಾಡು ಅಂತ ಹೇಳ್ದ. ಮೆಲ್ಲಗೆ ಬಂದು ನನ್ನ ಹಾಡು ಹೇಳಂತ ಹೇಳ್ದ. ಅಪ್ಪ ಏನು ಹೇಳ್ತಿದ್ದಿ, ನೀವು ಹೊಡೆಯಂಗಿಲ್ಲ ತಾನೇ? ಇಲ್ಲಪ್ಪ, ನೀ ಜೋರು ಹೇಳಿದ್ರೆ ಎಲ್ಲರೂ ನಿದ್ದೆ ಹಾಳಾಗ್ತತಿ. ಒಂದು ಕೆಲಸ ಮಾಡು. ಮೆಲ್ಲಗೆ ಬಂದು ಮಾಡಿದ. ಮುಂದೆ ಏನಾಯ್ತು, ಡ್ಯಾಶ್ ಅವ ಮಾಡಿದ. ಇದು ಯಾರು ಹೇಳ್ಕೊಟ್ಟಿದ್ದು? ತಾಯಿನಲ್ಲ. ನೋಡ್ರಿ, ತಾಯಿಂದ್ರೆ ಮಕ್ಕಳಿಗೆ ಒಳ್ಳೆ ಕಲಿಸೋದಾದ್ರೆ ಕಲಿಸ್ರಿ, ಒಳ್ಳೆದ್ರು ಅವ್ರಿಗೆ. ಇವಾಗೆಲ್ಲ ಮೊಬೈಲ್ ಕೊಡ್ತಾಯಿದ್ರಿ, ಏನೇನು ಕೊಡ್ತಾಯಿದ್ರಿ. ಇವತ್ತು ಸ್ವಾಮೀಜಿಯರಂತ ಮಠಾಧೀಶಗಳು ಬಂದಿರ್ತಾರ, ನಿಮ್ಮ ಮಕ್ಕಳಿಗೆ ಕಾರ್ ಕೊಡ್ತೀರಿ, ಮೊಬೈಲ್ ಕೊಡ್ತೀರಿ, ಕೊಡ್ರಿ, ಬೇಡಂಗಿಲ್ಲ, ಕಾರನ್ನು ಕೊಡ್ರಿ. ಆದ್ರೆ ಒಂದು ವಾರಕ್ಕೊಮ್ಮೆ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಸ್ವಾಮಿ ಹತ್ರ ಕರ್ಕೊಂಡು ಹೋಗಿ, ಅಲ್ಲಿ ಸಂಸ್ಕಾರ ಸಿಗ್ತೈತಿ, ಕಾರ್ ಸಿಗೋದಿಲ್ಲ. ಸಂಸ್ಕಾರ ಸಿಕ್ತಂದ್ರೆ ನಿಮ್ಮ ಆಸ್ತಿ ಸಂಪತ್ತನ್ನು ಯಾವಾಗ ಹಾಳು ಮಾಡ್ಬೋದು, ಆದರೆ ಸಂಸ್ಕಾರ ನಿಮ್ಮ ಜೀವಿತದಲ್ಲಿ ಶಾಶ್ವತ ಆಗಿರ್ತೈತಿ. ಮಠಕ್ಕೆ ಕಳಿಸ್ರಿ. ಆಗಲೇ ನಾನು ಒಂದು ಧ್ಯಾನ ಕೂತ್ಕೊಂಡ ಒಂದು ಹುಡುಗಿ ಇಷ್ಟು ಸುಂದರವಾಗಿ ಸಂಸ್ಕೃತದಲ್ಲಿ ಗಾತೆಯನ್ನು ಹೇಳಿದಳು. ಜೋರ ಚಪ್ಪಲ್ ತಟ್ರ ಹುಡುಗಿಗೆ. ಯಾಕಂದರೆ ಈಗಿನ ಮಕ್ಕಳಿಗೆ ಮೊಬೈಲದಲ್ಲಿ ಇದಿರ್ತಾರೆ. ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಎಷ್ಟು ಪುಣ್ಯ ಮಾಡಿರಬೇಕು. ಬಂದು ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಆಶೀರ್ವಾದ. ಈ ಯುಗಾದಿ ಹಬ್ಬಕ್ಕೆ ನೀವೆಲ್ಲರೂ ಸೇರಿದ್ರಿ. ನಾಡಿಗೆ, ಈ ಕುಮಟಾನ್ ನಗರಿಗೆ ಯಾವಾಗಲೂ ವಾದಿ ವಿವಾದ ಆಗದೆ ಎಲ್ಲರೂ ಪ್ರೀತಿಯಿಂದ ಕಲಂಗಡಿಯನ್ನಾಗಿ ಇರಬೇಕಂತ ನಾನು ಇಡೀ ಥರ ಇರಬೇಕಂತ ನಾನು ಭಾವನೆ ಮಾಡ್ತೇನೆ. ಎಲ್ಲರಿಗೆ ಆಶೀರ್ವಾದ ಕೊಡ್ತೇನೆ. ಎಲ್ಲ ಇಲ್ಲಿ ಕಮಿಟಿಯವರಿಗೆ, ಈ ಟ್ರಸ್ಟಿಗಳಿಗೆ, ಈ ಕಾರ್ಯಕರ್ತರಿಗೆ ಹಾಗೂ ಎಲ್ಲರಿಗೆ, ನನ್ನ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ತುಂಬ ಹೃದಯಪೂರ್ವಕವಾಗಿ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಸ್ವಾಮೀಜಿಯವರು ಇಲ್ಲಿ ಕೂಡ ಬಂದಿದ್ದಾರೆ. ನೋಡಿ, ಸಂತರ ಮಿಲನ ಆಗ್ತತಿ. ಸಂತರ ನೀವು ಅಣ್ಣ ತಮ್ಮಂದ್ರೆ ಮೀಟ್ ಆಗ್ತಿರ್ತೀರಿ, ಆದರೆ ಸಾಧು ಸಂತರ ಮಿಲನ್ ಆಗೋದು ಭಾಳ ಅಪರೂಪ ಆಗ್ತತಿ. ಆ ಮಿಲನ್ ನೋಡಿದ ಮೇಲೆ ಅಣ್ಣ ತಮ್ಮ ಸಮಾಜ ಒಂದಾಗಿರಿ, ನಿಮಗೆ ಪ್ರೀತಿಯಿಂದ ಖುಷಿಯಾಗಿರಿ. ಇದೇ ಯುಗಾದಿ ಹಬ್ಬಕ್ಕೆ ಓಂ ನಮಃ ಸಬ್ಕು ಕ್ಷಮ ಸಬ್ಷ ಕ್ಷಮ. ಪ್ರೀತಿ ಪ್ರೇಮದ ಮನೆಯದುವೆ ಲಕ್ಷ್ಮೀ ಸದನ. ಸಂಘಟಿತ ಸಮಾಜವೇ ತಾಯಿ ಭಾರತಿಗೆ ನೀಡುವ ಸಮ್ಮಾನ. ಜನನಿ ಜನ್ಮಭೂಮಿಗೆ ನಮಿಸಿ ಬಂಧು ನೀ ಮುನ್ನಡೆ. ಹೊತ್ತು ಹೆತ್ತವಗೆ ವಂದಿಸಿ ಪರಮ ಭಾಗ್ಯವ ಪಡೆ. ಪೂಜ್ಯ ಪ್ರಸಂಗ ಮಹಾರಾಜರ ಆಶೀರ್ವಾದದ ನುಡಿಗಳಿಗಾಗಿ ಯುಗಾದಿ ಉತ್ಸವ ಸಮಿತಿಯ ಪರವಾದ ಧನ್ಯವಾದಗಳು. ವಿಶ್ವ ವಸುನಾಮ ಸಂವತ್ಸರದ ಸ್ವಾಗತಕ್ಕಾಗಿ ಯುಗಾದಿ ಉತ್ಸವ ಸಮಿತಿ ಆಯೋಜಿಸಿರುವ 17ನೇ ಯುಗಾದಿ ಉತ್ಸವ ಇದು.
ಶಾಂತಿ, ಅಹಿಂಸೆ, ಸಹಿಷ್ಣುತೆಯ ಸಂದೇಶ ಹೊತ್ತು ನಡಿಗೆಯಲ್ಲಿಯೇ ಸಾಗಿ ಸಂಚರಿಸಿ ಪೂಜ್ಯ ಶ್ರೀ ಪ್ರಸಂಗ ಮಹಾರಾಜರು ದಿವ್ಯ ಸಂದೇಶವನ್ನು ನಾಡಿನೆಲ್ಲೆಡೆ ಪ್ರಸರಿಸಿ ಮುನ್ನಡೆದಿದ್ದಾರೆ. ಪರಮ ಪೂಜನೀಯರ ಪಾವನ ನುಡಿಗಳಿಗಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನತಮಸ್ತಕ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಪೂಜ್ಯರು ಧಾರ್ಮಿಕ ಕಾರಣಗಳಿಗಾಗಿ, ಕಾರ್ಯಗಳಿಗಾಗಿ ಸಭೆಯಿಂದ ನಿರ್ಗಮಿಸುತ್ತಿದ್ದಾರೆ. ಸಭಾಸೀನರು ಎಲ್ಲರೂ ಎದ್ದು ನಿಂತು ಪೂಜ್ಯರಿಗೆ ಗೌರವವನ್ನು ಸಮರ್ಪಿಸೋಣ.